ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರುವಂತಹ ಒಂದು ಆ್ಯಪ್ ನಿಮ್ಮ ಮೊಬೈಲ್ ಫೋನಲ್ಲಿ ಇದ್ರೆ ನಿಮಗೆ ಅನ್ನೆಸೆಸರಿ ದುಡ್ಡು ಕಟ್ ಆಗ್ತಿರೋ ಒಂದು ಮಾಹಿತಿಯನ್ನ ಕೊಡುತ್ತೆ. ಮತ್ತೆ 50 ದಿನಗಳಿಂದ ನೀವು ಯಾರಿಗೆ ಕರೆ ಅಥವಾ ಮೆಸೇಜ್ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡುತ್ತೆ. ಮತ್ತೆ ನಿಮ್ಗೆ ನಿಮ್ಮ ಸಿಮ್ಮಿಗೆ ಯಾವ್ದಾದ್ರು ಹೊಸ ಆಫರ್ಗಳಿದ್ರೆ ಅದು ಯಾವ ರೀತಿ ನೀವು ಆಕ್ಟಿವೇಟ್ ಮಾಡಿಸ್ಕೊಳ್ಳೋದು ಮತ್ತೆ ಏನ್ ಪ್ಲಾನ್ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡುತ್ತೆ. ಈ ಎಲ್ಲ ಮಾಹಿತಿಯನ್ನು ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಹೇಳಕ್ಕೆ ಅಂತ ಹೊರಟಿರುವಂತ ಒಂದು ಆ್ಯಪಿನ ಹೆಸರು ಮಬ್ಬಲ್, MUBBLE ಅಂತ. ಇದು ನಿಮ್ಮ ಮೊಬೈಲ್ ಫೋನಲ್ಲಿ ಕಂಪಲ್ಸರಿ ಇರಲೇಬೇಕಾದಂತ ಒಂದು ಆ್ಯಪು. ನೀವಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಕೂಡ ಈ ಒಂದು ಆ್ಯಪಿನ ಯೂಸೇಜ್ ಅನ್ನ ನೀವು ಖಂಡಿತವಾಗ್ಲೂ ಶೇರ್ ಮಾಡಲೇಬೇಕು. ಹಾಗಿದ್ರೆ ಈ ಆ್ಯಪ್ ಏನು ಮತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾನು ನಿಮಗೆ ಇವತ್ತು ಹೇಳ್ತೀನಿ. ಮೊದಲನೇದಾಗಿ ನೀವು ಪ್ಲೇ ಸ್ಟೋರ್ ಓಪನ್ ಮಾಡಿ. ಪ್ಲೇ ಸ್ಟೋರ್ನಲ್ಲಿ ನೀವು ಮಬ್ಬಲ್ MUBBLE ಅಂತ ಟೈಪ್ ಮಾಡಿ. ನೋಡಿ, MUBBLE ಮಬ್ಬಲ್ ಅಂತ ನೀವು ಟೈಪ್ ಮಾಡಿ. ನೀವು ಮಬ್ಬಲ್ ಅಂತ ಟೈಪ್ ಮಾಡಿದಾಗ ನೋಡಿ ಈ ರೀತಿಯಾದಂತ ಒಂದು ಐಕಾನ್ ಬರುತ್ತೆ. ಮತ್ತೆ ಇದು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಓಪನ್ ಅಂತ ಕೇಳ್ತಾ ಇದೆ. ಇದು 1 ಮಿಲಿಯನ್ ಡೌನ್ಲೋಡ್ ಆಗಿದೆ ಫ್ರೆಂಡ್ಸ್. ಇದು ಟ್ರಸ್ಟೆಡ್ ಆ್ಯಪ್, ಖಂಡಿತವಾಗ್ಲೂ ನೀವು ಬಳಸ್ಬೋದು. ಮತ್ತೆ 4.4 ರೇಟಿಂಗ್ ಕೂಡ ಇದೆ. ಈಗ ನೀವು ಈ ಆ್ಯಪ್ನ ಓಪನ್ ಮಾಡಿ. ಫಸ್ಟ್ ಟೈಮ್ ಓಪನ್ ಮಾಡೋರಿಗೆ ಇಮೇಲ್ ಮುಖಾಂತರ ಸೈನ್ ಇನ್ ಆಗೋದಕ್ಕೆ ಕೇಳುತ್ತೆ ಮತ್ತು ನಿಮ್ಮ ಫೋನ್ ನಂಬರ್ನ ನೀವು ಕಂಪಲ್ಸರಿ ಎಂಟರ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮೈ ಯೂಸೇಜ್ ಅಲ್ಲಿ ಆ್ಯಪ್ ಯೂಸೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಒಂದು ಆ್ಯಪ್ನ ಎಷ್ಟು ದಿನ ಅಂದ್ರೆ ನಾವು ಯಾವ್ಯಾವ ಆ್ಯಪ್ನ ಯೂಸ್ ಮಾಡ್ತಾ ಇದೀವಿ ಇಂಟರ್ನೆಟ್ ಮುಖಾಂತರ ಅನ್ನೋ ಡೀಟೇಲ್ಸ್ ಬರುತ್ತೆ. ಅಂದ್ರೆ ಇವಾಗ ನಾನು UC ಬ್ರೌಸರ್ನ 813 MB ಯೂಸ್ ಮಾಡಿದ್ದೀನಿ. ಮತ್ತೆ ಯೂಟ್ಯೂಬನ್ನು 386 MB ಯೂಸ್ ಮಾಡಿದ್ದೀನಿ. ಹಾಗೆ ನಾವು ನೋಡ್ತಾ ಹೋದ್ರೆ ನಾವು ಯಾವ್ಯಾವತ್ತು ಯೂಸ್ ಮಾಡಿದೀವಿ ಅನ್ನೋದು, ಎಷ್ಟೆಷ್ಟು ಯೂಸ್ ಮಾಡಿದೀವಿ ಅನ್ನೋ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಒಂದು ಸ್ಟೇಜ್ ಹಿಂದಕ್ಕೆ ಹೋದ್ರೆ ಫ್ರೆಂಡ್ಸ್, ನೀವು ಹಂಗೆ ಡಾಟಾ ಯೂಸೇಜ್ ಅನ್ನೋದಕ್ಕೆ ಹೋದ್ರೆ ನೋಡಿ, ನೀವು ಇವತ್ತು ನಾನು 240 MB ಡಾಟಾವನ್ನ ಯೂಸ್ ಮಾಡಿದ್ದೀನಿ. ಅದರಲ್ಲಿ 19.25 MB ಆಟೋಮೆಟಿಕಲಿ ಡೌನ್ಲೋಡ್ ಆಗಿದೆ. ಮತ್ತೆ ನಿನ್ನೆ ನಾನು 464 MB ಯೂಸ್ ಮಾಡಿದ್ದೀನಿ, ಅದರಲ್ಲಿ 50 MB ಆಗಿದೆ. ಈ ರೀತಿ ನೀವು ದಿನ ಎಷ್ಟೆಷ್ಟು ಡಾಟಾ ಯೂಸ್ ಮಾಡ್ತಿದ್ರೋ ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಬರುತ್ತೆ ಫ್ರೆಂಡ್ಸ್. ಅದಾದ ನಂತರ ನೀವು ಇಲ್ಲಿ ನಿಮ್ಮ ಕಾಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಯಾರ್ಯಾರಿಗೆ ಕಾಲ್ ಮಾಡಿದ್ರ ಮತ್ತೆ ಎಷ್ಟೊತ್ತು ಮಾತಾಡಿದ್ರ ಅನ್ನೋ ಡೀಟೇಲ್ಸ್ ಕೂಡ ಬರುತ್ತೆ. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ಗೆ ನಂದು ಜೂನ್ 24ನೇ ತಾರೀಕು 39 ನಿಮಿಷ ಮಾತಾಡಿದ್ದೀನಿ. ಯಾರಿಗೆ ಮಾತಾಡಿದ್ದೀನಿ ಅನ್ನೋ ಡೀಟೇಲ್ಸ್ ಕೂಡ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಬರುತ್ತೆ. ಸಪೋಸ್ ಈಗ ಮೇಲ್ಗಡೆದು ಕ್ಲಿಕ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ನೋ ಕಾಲ್ಸ್ ಮೇಡ್ ಅಂತ ಬರ್ತಾ ಇದೆ. ಅದೇ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಇದು ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿರ್ತಕ್ಕಂಥ ಕಂಪ್ಲೀಟ್ ಡೀಟೇಲ್ಸು ಈಗ ಕಾಣ್ತಾ ಇದೆ. ಅದಾದ ನಂತರ ನಾನು ನೆಕ್ಸ್ಟ್ ಇದರಲ್ಲಿ ಬಿಲ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಾನು ಟೋಟಲ್ 30 ಡೇಸ್ ಅಲ್ಲಿ ನೋಡಿ, ಇದು 40 ನಿಮಿಷ ನಾನು ಯಾರಿಗೆ ಮಾಡಿದ್ದೀನಿ, ಜಾಸ್ತಿ ಯಾರಿಗೆ ಕಾಲ್ ಮಾಡ್ತೀನಿ ಅನ್ನೋ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಮತ್ತೆ ಇಲ್ಲಿ ಗೆಟ್ ಬಿಲ್ ಬೈ ಇಮೇಲ್ ಅಂತ ಕ್ಲಿಕ್ ಮಾಡಿದ್ರೆ ನಾವು ಯಾವ ಇಮೇಲ್ ಐಡಿ ಕೊಟ್ಟು ರಿಜಿಸ್ಟರ್ ಆಗಿರ್ತೀವ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಈ ಇಮೇಲ್ ಐಡಿ ಕೊಟ್ಟು ರಿಜಿಸ್ಟರ್ ಆಗಿರ್ತೀವಲ್ಲ ಅದ್ರಕ್ಕೆ ಒಂದು ಬಿಲ್ ಬರುತ್ತೆ. ಗೆಟ್ ಬಿಲ್ ಅಂತ ಕ್ಲಿಕ್ ಮಾಡಿದ್ರೆ ನಾವು ಎಷ್ಟು ದಿನ ಯಾರ್ಯಾರಿಗೆ ಕಾಲ್ ಮಾಡಿದೀವಿ ಅನ್ನೋ ಕಂಪ್ಲೀಟ್ ಡೀಟೇಲ್ಸಿನ ಬಿಲ್ಲು ಬರುತ್ತೆ. ಮತ್ತೆ ನಾವು ಅಪ್ ಟು 50 ಡೇಸ್ ವರೆಗೂ ನಾವು ಇದನ್ನ ಟ್ರ್ಯಾಕ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ 30 ಡೇಸ್ ಅಂತ ಕೊಟ್ಟಿದೆ. ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಎನಿ ಡೇಟ್ ಅಂತ ಕೇಳುತ್ತೆ. ಇಲ್ಲಿ ನಿಮಗೆ ಯಾವ ಡೇಟ್ ಬೇಕೋ ಆ ಡೇಟನ್ನು ನೀವು ಚೂಸ್ ಮಾಡಿ. ಅಂದರೆ ಲಾಸ್ಟ್ 50 ಡೇಸ್ ಮೇ 23rd ಇಂದ ಇವತ್ತಿನವರೆಗೂ ಕಂಪ್ಲೀಟ್ ಡೀಟೇಲ್ಸ್ ಅನ್ನ, ಅಂದ್ರೆ ಜುಲೈ 7th ವರೆಗೂ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ತಗೋಬಹುದು ಫ್ರೆಂಡ್ಸ್. ಮತ್ತೆ ಇದರ ಎರಡನೇ ಆಪ್ಷನ್ ಏನಪ್ಪಾ ಅಂದ್ರೆ, ನಿಮ್ಗೆ ಯಾವ ಮೊಬೈಲ್ ನಂಬರ್ ಬೇಕೋ ಆ ಮೊಬೈಲ್ ನಂಬರ್ನ ನೀವಿಲ್ಲಿ ಎಂಟರ್ ಮಾಡಿ. ನಂತರ ಇಲ್ಲಿ ಕರೆಂಟ್ ಆಪರೇಟರ್ ಯಾವುದು ಅನ್ನೋದು ಆಟೋಮೆಟಿಕಲಿ ಚೂಸ್ ಆಗುತ್ತೆ. ಇವಾಗ ನಾನೊಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ.
ಸುಮ್ಮನೆ ಎಕ್ಸಾಂಪಲ್ಗೋಸ್ಕರ ಎಂಟರ್ ಮಾಡ್ತಾ ಇದ್ದೀನಿ ನೋಡಿ. ಈ ನಂಬರ್ನ ನಾನೇ ರಿಲಯನ್ಸ್ ಜಿಯೋ ಅಂತ ಅಲಾಟ್ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ಎಷ್ಟು ಅಮೌಂಟ್ ಪೇ ಮಾಡಬೇಕು ಅಂದರೆ ಇವಾಗ 10 ರೂಪಾಯಿ ಅಂತ ನಾನು ಬರೆದ್ರೆ ನೆಕ್ಸ್ಟ್ ಇಲ್ಲಿ ರೀಚಾರ್ಜ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಮಗೆ 3 ಆಪ್ಷನ್ ಕೇಳುತ್ತೆ. ಒಂದು ಪೇಟಿಎಮ್ಮು ಅಥವಾ ಆಕ್ಸಿಜನ್ ವ್ಯಾಲೆಟು ಅಥವಾ ಮೊಬಿಕ್ವಿಕ್ ಇಂದ ನಾವು ಸುಲಭವಾಗಿ ರೀಚಾರ್ಜ್ ಮಾಡ್ಬೋದು. ಅದಾದ ನಂತರ ನಿಮಗೆ ಇಲ್ಲಿ ಇನ್ಬಾಕ್ಸ್ ಅಲ್ಲಿ ಮೆಸೇಜಸ್ ಕೂಡ ಬರ್ತಾ ಇರುತ್ತೆ ಫ್ರೆಂಡ್ಸ್. ಅಂದರೆ ಹೊಸದಾಗಿ ಅಪ್ಡೇಟ್ ಆಗಿರ್ತಕ್ಕಂಥ ಯಾವ್ದಾರ ಆ್ಯಪ್ ಬಗ್ಗೆ. ಅಂದರೆ ಇವಾಗ ನೋಡಿ GST ಬೊನಾನ್ಸಾ 2000+ ನ್ಯೂ ಸ್ಮಾರ್ಟ್ಫೋನ್ ಮಾಡೆಲ್ಸ್ ಇನ್ ಸೆಲೆಕ್ಟ್ ಸ್ಟೇಟ್ಸ್ ಅಂತ ಈ ರೀತಿ ನಿಮಗೆ ಮೆಸೇಜಸ್ ಕೂಡ ಬರ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಡಾಟಾ ಬ್ಯಾಲೆನ್ಸ್ ಲೆಸ್ ದೆನ್ 10 MB 10 MBಗಿಂತ ಒಳಗಡೆ ಇದ್ರೆ ನಮಗೆ ಒಂದು ಅಲರ್ಟ್ ಮೆಸೇಜ್ ಬರುತ್ತೆ. ಮತ್ತು ಮೇನ್ ಬ್ಯಾಲೆನ್ಸ್ ಚಾರ್ಜ್ ಫಾರ್ ಡಾಟಾ, ಪ್ರತಿ ಕಾಲ್ಗೂ ಅಥವಾ ಪ್ರತಿ ಮೆಸೇಜ್ಗೂ ಎಷ್ಟು ದುಡ್ಡು ಕಟ್ ಆಗಿದೆ ಅನ್ನೋ ಡೀಟೇಲ್ಸನ್ನು ಇದು ತೋರಿಸುತ್ತೆ. ಆ್ಯಪ್ ಸೀಕ್ರೆಟ್ಲಿ ಯೂಸಿಂಗ್ ಮೊಬೈಲ್ ಡಾಟಾ, ಯಾವುದಾದ್ರೂ ಆ್ಯಪ್ಗಳು ನಮಗೆ ಗೊತ್ತಿಲ್ಲದಂಗೆ ಡಾಟಾನ ಯೂಸ್ ಮಾಡ್ತಿದ್ರೆ ಅದರ ಒಂದು ಡೀಟೇಲ್ಸ್ ಕೂಡ ನಮಗೆ ಕೊಡುತ್ತೆ. ಪ್ಯಾಕ್ ಎಕ್ಸ್ಪೈರಿಂಗ್ ಇನ್ 2 days, 2 ದಿನದಲ್ಲಿ ನಮ್ಮ ಹಾಕ್ಸಿರುವಂಥ ಇಂಟರ್ನೆಟ್ ಪ್ಯಾಕ್ ಆಗಿರ್ಬೋದು ಅಥವಾ ಕಾಲ್ ಪ್ಯಾಕ್ ಆಗಿರ್ಬೋದು ಎಕ್ಸ್ಪೈರ್ ಆಗುತ್ತೆ ಅನ್ನೋ ಒಂದು ಮೆಸೇಜನ್ನು ನೋಟಿಫಿಕೇಶನನ್ನು ಕೊಡುತ್ತೆ. ಮತ್ತು ಅನ್ನೋನ್ ಚಾರ್ಜ್ ಫ್ರಮ್ ಮೈನ್, ನಮಗೆ ಗೊತ್ತಿಲ್ಲದಂಗೆ ಯಾವ್ದಾರ ಪ್ಯಾಕ್ ಆಕ್ಟಿವೇಟ್ ಆಯಿತು ಏನಾರ ಆಯಿತು ಅಂದರೆ ಅದರ ಡೀಟೇಲ್ಸನ್ನು ಕೂಡ ಇದು ಕೊಡುತ್ತೆ. ಜೊತೆಗೆ 0 MB ಆದರೆ ಫುಲ್ಲು ನಮ್ಮದು ಡಾಟಾ ಖಾಲಿ ಆದರೆ ಅದರ ಡೀಟೇಲ್ಸನ್ನು ಕೂಡ ಇದು ನಮಗೆ ನೋಟಿಫಿಕೇಶನ್ ಮುಖಾಂತರ ಕೊಡುತ್ತೆ ಫ್ರೆಂಡ್ಸ್. ಮತ್ತು ತುಂಬ ಮುಖ್ಯವಾಗಿರುವಂಥ ಇನ್ನೊಂದು ಡೀಟೇಲ್ಸ್ ಏನಪ್ಪ ಅಂದರೆ ನೀವಿಲ್ಲಿ ಎಂಟರ್ ಪ್ಲ್ಯಾನ್ ಡೀಟೇಲ್ಸ್ ಅಂತಿದೆ ಅಲ್ವಾ ಫ್ರೆಂಡ್ಸ್. ನಿಮ್ಮ ಮೊಬೈಲ್ಗೆ ನಿಮ್ಮದು ಏರ್ಟೆಲ್ಲು, ಜಿಯೋ, ವೋಡಫೋನು, ಡೊಕೊಮೊ, ಐಡಿಯಾ ಯಾವ್ದಾರ ಆಗಿರ್ಬೋದು, ನಾನು ಯಾವುದು ಅಂತ ಕೇಳಲ್ಲ. ಆಫ್ಲೈನಲ್ಲೇ ನೀವು ಇದ್ರ ಬಗ್ಗೆ ಹೆಂಗೆ ತಿಳ್ಕೊಳ್ಳೋದು ಅಂದರೆ ಇಲ್ಲಿ ನೀವು ಆಲ್ ಪ್ಲ್ಯಾನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಫ್ರೆಂಡ್ಸ್ ನಿಮ್ಮ ಸಿಮ್ಮನ್ನು ಚೂಸ್ ಮಾಡಿ. ನಾನು ಇವಾಗ ಏನು ಮಾಡ್ತೀನಿ, ರಿಲಯನ್ಸ್ ಅಂತ ಚೂಸ್ ಮಾಡ್ತೀನಿ ಫ್ರೆಂಡ್ಸ್. ಅದರ್ಸ್ಗೆ ಹೋಗ್ಬಿಟ್ಟು ಸೆಲೆಕ್ಟ್ ಆಪರೇಟರಲ್ಲಿ ನಾನು ರಿಲಯನ್ಸ್ನ ಚೂಸ್ ಮಾಡ್ತೀನಿ ಮತ್ತು ಸೆಲೆಕ್ಟ್ ಸ್ಟೇಟ್ ಆರ್ ಸರ್ಕಲ್ ಅಂದರೆ ನಾವು ಕರ್ನಾಟಕ ಆಗಿರೋದ್ರಿಂದ ಕರ್ನಾಟಕನ ಚೂಸ್ ಮಾಡ್ತೀನಿ. ಓಕೆ, ಕರ್ನಾಟಕನ ಚೂಸ್ ಮಾಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ಅದು ನೆಟ್ ಕನೆಕ್ಷನ್ ಇದ್ದಾಗ ಬೇಗ ಅಪ್ಡೇಟ್ ಆಗ್ತಾ ಇರುತ್ತೆ. ಹೊಸದಾಗಿ ಏನಾದರೂ ಆಫರ್ ಬಂದಿದ್ರೆ ಅಪ್ಡೇಟ್ ಆಗ್ತಾ ಇರುತ್ತೆ. ನಾನು ಇವಾಗ ರಿಲಯನ್ಸ್ ಅಂತ ಕೊಟ್ಟಿರುವಾಗ ನೋಡಿ ಫ್ರೆಂಡ್ಸ್, ನಾನು ಹಾಕಿರೋ ಜಿಯೋ ಸಿಮ್ಮು ಆದರೂ ರಿಲಯನ್ಸಲ್ಲಿ ಏನೇನು ಆಫರ್ ಇದೆ ಅನ್ನೋ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ನಾನು ಡಾಟಾದಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಒಂದು ತೋರಿಸ್ತಾ ಇದ್ದೀನಿ. ಎಲ್ಲ ಇದು ರಿಲಯನ್ಸಿಗೆ ಸಂಬಂಧಪಟ್ಟಂಥ ಪ್ಯಾಕು ಪ್ಲ್ಯಾನ್ಗಳ ಡೀಟೇಲ್ಸು. ಅದರಲ್ಲಿ ನಾನು ನೋಡಿದಂಥ ಒಂದು ಅದ್ಭುತವಾದ ಪ್ಲ್ಯಾನ್ ಅಂದರೆ 365 ರೂಪಾಯಿಗೆ 373 ದಿನ ಅಂದರೆ 1 ವರ್ಷ 2G ಲೆಕ್ಕದಲ್ಲಿ ಪ್ರತಿದಿನ 1 GB ಅಂದರೆ 373 GB ಡಾಟಾ ನಿಮಗೆ 1 ವರ್ಷಕ್ಕೆ 365 ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಬರುತ್ತೆ ಫ್ರೆಂಡ್ಸ್. ಅದು ಎಲ್ಲ ರಿಲಯನ್ಸ್ ಸಿಮ್ಗೂ ಬರುತ್ತೆ ಅಂತ ಹೇಳಲ್ಲ, ನೀವು ನಿಮ್ಮ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ತಿಳ್ಕೊಂಡು ನೀವು ನೋಡ್ಬೋದು. ಅದೇ ರೀತಿ ನಾನು ನೋಡಿ ಫ್ರೆಂಡ್ಸ್, ನಾನೀಗ ಡಾಟಾ ಹೋಗ್ಬಿಟ್ಟು 444 ರೂಪಾಯಿದು ಚೌಕ ಅನ್ನೋ ಒಂದು ಪ್ಲ್ಯಾನ್ ಇದೆಯಾ ಅಂತ ಚೆಕ್ ಮಾಡ್ತೀನಿ. 333 60 ದಿನದ್ದು ಪ್ಲ್ಯಾನ್ ಇದೆ. ಅದಾದ ನಂತರ 444 ದಿನದ್ದು 90 ದಿನದ ಪ್ಲ್ಯಾನ್ ಕೂಡ ಇದೆ. ನಿಮಗೆ ಇಲ್ಲಿ ಡೀಟೇಲ್ಸ್ ಬರುತ್ತೆ ಅದು ಯಾವ ರೀತಿ ಅಂತ. ವ್ಯಾಲಿಡಿಟಿ 90 ದಿನ, ಎಷ್ಟು ಸ್ಪೀಡ್ ಪರ್ ಸೆಕೆಂಡಲ್ಲಿ ಆಗುತ್ತೆ, ದಿನಕ್ಕೆ 4 GB. ಮತ್ತು ಇದು ನಿಮ್ಮ ಒಂದು ಸಿಮ್ಮಿಗೆ ಈ ಆಫರ್ ಇದೆಯಾ ಅಂತ ನೀವು ಚೆಕ್ ಮಾಡಿ ನೋಡ್ಕೋಬೋದು ಫ್ರೆಂಡ್ಸ್. ಇದರಲ್ಲಿ ತೋರಿಸೋದು ಯೂನಿವರ್ಸಲ್ ಆಗಿ ರಿಲಯನ್ಸ್ ಸಿಮ್ ಅಂದರೆ ರಿಲಯನ್ಸಿಗೆ ಎಲ್ಲ ಸಿಮ್ಗೂ ಬರೋ ಅಂಥ ಒಂದು ಆಫರ್ಸ್ನ ಇಲ್ಲಿ ತೋರಿಸುತ್ತೆ. ಪರ್ಟಿಕ್ಯುಲರ್ಲಿ ನಿಮ್ಮ ಸಿಮ್ಮಿಗೆ ಆಫರ್ ಇದೆಯಾ ಅಂತ ನೀವು ನಿಮ್ಮ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು.